ಹಾಯ್ ಆಲ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ತಿಳ್ಕೋಬೇಕು ಅಂತ ಅನ್ಸಿದ್ರೆ ನಮ್ಮ ಜೊತೆ ನೀವು ಕೂಡ ಬನ್ನಿ. ನಾನು ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ನಾವೀಗ ಶಿವಮೊಗ್ಗದಿಂದ ಸೊರಬ ಕಡೆ ಹೊರಟಿದ್ದೀವಿ. ತುಂಬಾ ದಿನದ ನಂತರ ದಿನ ಏನು ಅಲ್ಲ, ತಿಂಗಳುಗಳ ನಂತರ ನಾನು ಸೊರಬಕ್ಕೆ ಹೋಗ್ತಾ ಇದ್ದೀನಿ. ರೀಸನ್ ನಾನು ಟ್ರಾವೆಲ್ ಮಾಡೋ ಹಾಗಿರ್ಲಿಲ್ಲ, ಹಾಗಾಗಿ ಹೋಗ್ಲಿಕ್ಕಾಗಿರ್ಲಿಲ್ಲ. ಆನ್ ದಿ ವೇ ಹೋಗ್ತಾ ಹೋಗ್ತಾ ಮಾತಾಡೋಣ. ನಾನು ಇನ್‌ಸ್ಟಾಗ್ರಾಮ್ ಸ್ಟೋರಿ ಹಾಕ್ದಾಗೆಲ್ಲ ಕೇಳ್ತಾ ಇರ್ತಿದ್ರಿ, "ಸ್ವರ್ಬ ನಿಮ್ದು ಸ್ವಂತ ಊರಾ?" ಅಂತ ಹೇಳ್ಕೊಂಡು. ಸ್ವರ್ಬ ನನ್ನ ಸ್ವಂತ ಊರಲ್ಲ, ಆದ್ರೆ ಸ್ವಂತ ಊರಿಗಿಂತನೂ ಜಾಸ್ತಿನೇ. ಯಾಕಂದ್ರೆ ನಂದು ಆಲ್ಮೋಸ್ಟ್ ಅರ್ಧ ಜೀವನ ಇಲ್ಲೇ ಕಳೆದುಬಿಟ್ಟಿದ್ದೀನಿ ನಾನು. ಅಂಗನವಾಡಿಯಿಂದ ಹಿಡಿದು ಏನು ಡಿಪ್ಲೊಮೊ ತನಕನೂ ಕೂಡ ನನ್ನ ಎಜುಕೇಷನ್ ಇಲ್ಲೇ ಮಾಡಿದ್ದು ನಾನು. ನೆಕ್ಸ್ಟ್ ಇಂಜಿನಿಯರಿಂಗ್ ಅಂತ ಬಂದಾಗ ನಾನು ಬೇರೆ ಕಡೆ ಹೋಗ್ಬೇಕಾದ ಅನಿವಾರ್ಯ ಪರಿಸ್ಥಿತಿ ಬಂತು. ಸೊ, ಹಾಗಾಗಿ ಬೇರೆ ಕಡೆ ಹೋದೆ. ಅದು ಕೂಡ ಬೇರೆ ಎಲ್ಲೂ ಹೋಗಿಲ್ಲ ಮತ್ತು ನಮ್ಮ ಶಿವಮೊಗ್ಗದಲ್ಲೇ ನಾನು ಎಜುಕೇಷನ್ ಕಂಟಿನ್ಯೂ ಮಾಡಿದ್ದು. ಆ್ಯಂಡ್ ತುಂಬ ನೆನಪುಗಳಿದೆ ಈ ಊರಲ್ಲಿ. ಎ 23, 24 ಇಯರ್ಸಿಂದಾನು ಇರುವಂಥ ನೆನಪುಗಳು. ಅಷ್ಟು ಈಸಿಯಾಗಿ ಮರೆಯೋದಕ್ಕಾಗೋದಿಲ್ಲ. ರೈಟ್ ಸೈಡಿಗೆ ಹೋದ್ರೆ ನಮ್ದು ಜೂನಿಯರ್ ಕಾಲೇಜ್ ಇದೆ. ಲೆಫ್ಟ್ ಸೈಡಿಗೆ ಬಂದ್ಬಿಟ್ರೆ ನಮ್ಮ ಡ್ಯಾಡಿ ಆಫೀಸ್ ಇದೆ. ಹೀಗೆ ತುಂಬಾ ನೆನಪುಗಳಿದೆ. ಒಂದ್ಸಲ ನಾನು ಸೊರಬ ಟೂರ್ ಮಾಡಿದಾಗ ಅದ್ರ ಬಗ್ಗೆ ಹೇಳ್ಕೊತೀನಿ. ಗಣಪತಿ ಹಬ್ಬ ಆಗಿರೋದ್ರಿಂದ ಅಲಂಕಾರ ಎಲ್ಲ ಜೋರಿತ್ತು. ತುಂಬಾ ವರ್ಷಗಳ ನಂತರ ಬಂದಿರೋ ತರ ಫೀಲ್ ಆಗ್ತಾ ಇತ್ತು. ಇಷ್ಟೊಂದು ಮಳೆ ಇದೆ ಅಂತ ಗೊತ್ತಿರ್ಲಿಲ್ಲ. ಅಲ್ಲಿ ಹೋದ್ಮೇಲೆನೆ ಗೊತ್ತಾಗಿದ್ದು. ಶಿಕಾರಿಪುರದಿಂದ ಶುರುವಾಗಿರೋ ಮಳೆ ಇನ್ನೂ ನಿಲ್ತಾನೇ ಇರ್ಲಿಲ್ಲ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಸಿಟಿ ಸೈಲೆಂಟ್ ಆಗಿತ್ತು. ಮಳೆ ಆಗಿರೋದ್ರಿಂದಾನು ಜಾಸ್ತಿ ಜನ ಹೊರಗಡೆ ಬಂದಿರ್ಲಿಲ್ಲ. ಬರೀ ಖಾಲಿ ರೋಡ್ ಮಾತ್ರ ಕಾಣಿಸ್ತಾ ಇತ್ತು. ಸೊರಬ ರೀಚ್ ಆಗಿ ಆಯ್ತು. ಮುಡಿಲಿಕ್ಕೆ ಹೂ ಬೇಕಿತ್ತು ಅಂತ ಹೇಳ್ಬಿಟ್ಟು ಅಮ್ಮ ನಾನು ತಗೋತಾ ಇದ್ವಿ. ಗಣಪತಿನ ಕೂರಿಸ್ಲಿಕ್ಕೆ ಅಂತಾನೆ ಒಂದಿಷ್ಟು ಸ್ಪಾಟ್‌ಗಳಿದಾವೆ ಸೊರಬದಲ್ಲಿ. ಆ ಸ್ಪಾಟ್‌ಗಳನ್ನೆಲ್ಲ ನೋಡ್ತಾ ಹೋದ್ವಿ. ಆಮೇಲೆ ಬರೋಣ ದೇವಸ್ಥಾನಕ್ಕೆಲ್ಲ ಹೋಗಿ, ನಾವು ಬಂದಿರೋ ಇಂಪಾರ್ಟೆಂಟ್ ಕಾರ್ಯಗಳಿದಾವೆ ಅವನ್ನ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ಸ್ವಲ್ಪ ಮಳೆನೂ ಕೂಡ ಕ್ರಮೇಣ ಕಡಿಮೆ ಆಯ್ತು. ಈ ವರ್ಷ ಸೊರಬದಲ್ಲಿ ತುಂಬಾ ಅಂದ್ರೆ ತುಂಬಾನೇ ಮಳೆ ಆಗಿದೆ ಅಂತ ಹೇಳ್ತಾ ಇದ್ರು ನನ್ನ ಫ್ರೆಂಡ್ಸ್ ಎಲ್ಲ. ಬಟ್ ನಾನೇ ಇರ್ಲಿಲ್ಲ. ಅದೇ ಬೇಜಾರಿದೆ. ನಂಗೆ ಮಳೆ ಅಂದ್ರೆ ತುಂಬಾ ಇಷ್ಟ. ಆ ಮಳೆನಲ್ಲಿ ನಾನ್ ಸೊರಬದಲ್ಲಿ ಇಲ್ಲ ಅನ್ನೋದೇ ಬೇಜಾರಿದೆ. ನಾನಿವತ್ತು ಸೊರಬಕ್ಕೆ ಬಂದಿರೋ ವಿಚಾರ ಏನು ಅಂತ ಅಂದ್ರೆ, ಪ್ರತಿ ವರ್ಷ ನಾನು ಸೊರಬದಲ್ಲಿರೋ ದುರ್ಗಾ ಪರಮೇಶ್ವರಿಗೆ ಮತ್ತೆ ಪಾರ್ವತಿ ಅಮ್ಮನವರಿಗೆ ಶ್ರಾವಣದಲ್ಲಿ ತಪ್ಪದೆ ಉಡಿಯಕ್ಕಿ ಕೊಡ್ತೀನಿ. ಅದು ನಾನು ಒಂದು 5 ಇಯರ್ಸಿಂದ ನಡ್ಸ್ಕೊಂಡು ಬಂದಿದ್ದೀನಿ. ಅದು ಆ ಟೈಮಲ್ಲಿ ಏನೋ ಗೊತ್ತಿಲ್ಲ ಅನ್ಕೊಂಡಿದ್ದೆ. ಅದರಿಂದ ನಂಗೆಲ್ಲ ಒಳ್ಳೇದೇ ಆಗಿದೆ. ಸೊ, ಹಾಗಾಗಿ ನಾನದನ್ನ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀನಿ. ಈ ಸಲ ಶ್ರಾವಣದಲ್ಲಿ ಬರ್ಲಿಕ್ಕಾಗ್ಲಿಲ್ಲ ಅಂತ ಹೇಳಿ, ಇನ್ ಕೇಸ್ ಶ್ರಾವಣದಲ್ಲಿ ಮಿಸ್ ಆಯ್ತು ಅಂತ ಅಂದ್ರೆ ದಸರಾದ ಒಳಗಡೆನಾದ್ರೂ ನಾನು ಬಂದು ಅಮ್ಮನವರಿಗೆ ಉಡಿಯಕ್ಕಿ ಕೊಟ್ಟು ಹೋಗ್ತೀನಿ. ಇದು ನಮ್ಮ ಸೊರಬದಲ್ಲಿರೋ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಬಟ್ ಇನ್ನೂ ಡೆವಲಪ್‌ಮೆಂಟ್ ಬೇಕು. ಏನು ಅಷ್ಟು ಅಭಿವೃದ್ಧಿ ಆಗಿಲ್ಲ. ಬಟ್ ಹಾನೆಸ್ಟ್‌ಲಿ ನನಗೆ ಅದು ಅದೇ ಥರ ಇರೋದೇ ನಂಗೆ ತುಂಬ ಇಷ್ಟ. ಯಾಕಂದ್ರೆ ಅಲ್ಲಿ ಬಂದ್ರೆ ಅದ್ರದ್ದು ವೈಬ್ಸೇ ಒಂಥರ ಚೆನ್ನಾಗಿರುತ್ತೆ. ನಾನು ಒಂದು 15 ಇಯರ್ಸಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. 2014ಅಲ್ಲಿ ಒಂದ್ಸಲ ಜಾತ್ರೆ ಆಗಿತ್ತು. ಆ ಟೈಮಲ್ಲಿ ದೇವಸ್ಥಾನನ ಸ್ವಲ್ಪ ಗರ್ಭಗುಡಿನ ಏನು ರಿನೋವೇಟ್ ಮಾಡಿದ್ರು ಅಷ್ಟೇ. ಅದ್ ಬಿಟ್ರೆ ಇನ್ನೇನು ರಿನೋವೇಟ್ ಮಾಡಿಲ್ಲ. ಇದು ಹಾಗೇ ಇರೋದೇ ನನಗೆ ತುಂಬ ಇಷ್ಟ. ಬಿಕಾಸ್ ಹಳೆ ನೆನಪುಗಳೆಲ್ಲ ಹಾಗೆ ಉಳಿಯುತ್ತೆ ಅಂತ ಹೇಳ್ಕೊಂಡು. ತುಂಬ ಪವರ್‌ಫುಲ್ ಅಮ್ಮ ಇದು. ಯಾಕಂದ್ರೆ ನಾನು ಕಾಲೇಜ್ ಡೇಸಿಂದಾನು ನಡ್ಕೋತಾ ಇದ್ದೀನಿ. ನನಗೇನಾದ್ರೂ ಸ್ವಲ್ಪ ಬೇಜಾರಾದ್ರೆ, ಸ್ವಲ್ಪ ಖುಷಿ ಆದ್ರೆ ಎಲ್ಲದಕ್ಕೂ ನಾನು ದೇವಸ್ಥಾನಕ್ಕೆ ಹೋಗಿ ದೇವ್ರ ಮುಂದೆ ಕೂತ್ಕೊಂಡು ಹೇಳ್ಕೊತಾ ಇದ್ದೆ. ಇಲ್ಲಿ ಜಾಸ್ತಿ ಜನ ಬರೋದಿಲ್ಲ. ಮಂಗಳವಾರ, ಶುಕ್ರವಾರ ಸ್ವಲ್ಪ ಜನ ಬರ್ತಾರೆ ಬಿಟ್ರೆ, ಅಷ್ಟೊಂದು ಯಾವಾಗಲೂ ಕ್ರೌಡ್ ಇರೋದಿಲ್ಲ. ಸೊ, ಹಾಗಾಗಿ ಒಂಥರ ಪೀಸ್‌ಫುಲ್ ಆಗಿರ್ತಿತ್ತು. ನನಗೆ ತುಂಬ ದುಃಖ ಆದ್ರೂ ಅಷ್ಟೇನೆ, ಖುಷಿ ಆದ್ರೂ ಅಷ್ಟೇನೆ, ಶೇರ್ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಗೆ ಹೋಗ್ತಾ ಇದ್ದೆ. ಕಾಲೇಜಿಂದ ಬರುವಾಗ ಒಂದು ರೌಂಡ್ ಹಾಕೊಂಡು ಮನೆಗೆ ಹೋಗ್ತಾ ಇದ್ದೆ ನಾನು. ನಾನು ಅಮ್ಮನವ್ರ ಪರಮ ಭಕ್ತೆ ನಾನು. ನನಗೆ ಸ್ವಲ್ಪ ಈ ಹೆಣ್ಣು ದೇವತೆಗಳು ಅಂದರೆ ತುಂಬಾನೇ ಇಷ್ಟ. ಅಂದರೆ ದುರ್ಗಾ ಪರಮೇಶ್ವರಿ, ಕಟೀಲು ದುರ್ಗಾ ಪರಮೇಶ್ವರಿ, ಹಾಗೇನೇ ಮೈಸೂರು ಚಾಮುಂಡೇಶ್ವರಿ ಆಗಿರ್ಬೋದು, ನಮ್ಮ ದುರ್ಗದಲ್ಲಿರೋ ಬರ್ಗೇರಮ್ಮ ಆಗಿರ್ಬೋದು. ಹೆಣ್ಣು ದೇವರುಗಳನ್ನ ನಾನು ತುಂಬ ಪೂಜಿಸ್ತೀನಿ. ನನಗೆ ತುಂಬ ಇಷ್ಟ. ನಾನು ಯಾಕೆ ಅವಾಗಿಂದನೂ ಈ ದೇವಸ್ಥಾನ ಹೀಗೆ ಇರಲಿ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾವು ಬಂದಾಗಿಂದನೂ ಕೂಡ ಇದು ಹೀಗೇ ಇದೆ. ನಾವು ಸೊರಬಕ್ಕೆ ಸ್ಟಾರ್ಟಿಂಗಲ್ಲಿ ಬಂದಾಗ ಬರೀ ಹಂಚಿನ ಮನೆಗಳೇ ಇದ್ದಿದ್ದು. ಎಲ್ಲೂ ಕೂಡ RCC ಮನೆಗಳಿರಲಿಲ್ಲ. ಈಗ ಕಾಲ ಬದಲಾದಂತೆ RCC ಮನೆಗಳು ಹೆಚ್ಚಾಗ್ತದೆ, ಹಂಚಿನ ಮನೆಗಳು ಕಡಿಮೆ ಆಗ್ತಾ ಇದೆ. ಹಾಗಾಗಿ ಇದನ್ನು ಹಾಗೆ ಉಳಿಸ್ಕೋಬೇಕು ಅನ್ನೋದು ನನ್ನ ಆಸೆ. ಬಂದಿದ್ದ ಕೆಲಸ ಆಯಿತು, ಪೂಜೆನೂ ಚೆನ್ನಾಗಾಯಿತು, ಮನಸ್ಸಿಗೂ ಸಮಾಧಾನ ಆಯಿತು. ಜೊತೆಲಿ ಒಂದೆರಡು ಫೋಟೋ ತಗೊಂಡು ಅಲ್ಲಿಂದ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಹೋಗಬೇಕು ಅಂತ ಇರೋದು ಪಾರ್ವತಿ ದೇವಸ್ಥಾನಕ್ಕೆ. ಇದರ ಎದುರುಗಡೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಎದುರುಗಡೆ ಇರೋ ಒಂದು ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಇದು. ನೆಕ್ಸ್ಟ್ ನಾವು ಹೊರಟಿದ್ದು ಪಾರ್ವತಿ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಸೊರಬದಲ್ಲಿ ನಾವಿದ್ದಾಗ ನಮ್ಮ ಮನೆ ಎದುರುಗಡೆನೇ ಇದ್ದಿದ್ದು. ನನ್ನ ತುಂಬ ಪಿಕ್ಸಲ್ಲಿ ವೀಡಿಯೋಸಲ್ಲಿ ನೋಡಿದ್ದೀರಾ. ಈ ದೇವಸ್ಥಾನ ಅಂತೂ ಇದ್ದೇ ಇದೆ. ನಂದು ಹಳೇದು ದಸರಾ ವೀಡಿಯೋಸು ಅದರಲ್ಲೆಲ್ಲ ನಾನು ಈ ಒಂದು ಟೆಂಪಲಲ್ಲಿ ವೀಡಿಯೋ ಮಾಡಿದ್ದೀನಿ.
ನನ್ನ ಕಾಲೇಜ್ ಡೇಸಲ್ಲಿ ನಾನು ಬನ್ನಿ ಮರ ಪೂಜೆ ಮಾಡಲಿಕ್ಕೆ ಇದೇ ದೇವಸ್ಥಾನಕ್ಕೆ ಬರ್ತಾ ಇದ್ದೆ. ಇದರಲ್ಲಿ ಬನ್ನಿ ಮರ, ಬಿಲ್ಪತ್ರೆ ಮರ ಎಲ್ಲ ಇದೆ. ನನ್ನ ನವರಾತ್ರಿ ಪೂಜೆ ಅನ್ನೋ ಒಂದು ಜರ್ನಿ ಶುರುವಾಗಿದ್ದೆ ಈ ದೇವಸ್ಥಾನದಿಂದ. ದುರ್ಗಾ ಪರಮೇಶ್ವರಿ ಅಮ್ಮನವರಾಗಿರ್ಬೋದು, ಪಾರ್ವತಿ ಅಮ್ಮನವರಾಗಿರ್ಬೋದು, ನನ್ನ ಎಲ್ಲ ಬೇಡಿಕೆಗಳನ್ನು ಆಲ್ಮೋಸ್ಟ್ ಈಡೇರಿಸಿದ್ದಾರೆ. ಸೊ ನಾನು ಯಾವಾಗಲೂ ಕೂಡ ಅವ್ರಿಗೆ ತುಂಬ ಋಣಿಯಾಗಿರ್ತೀನಿ. ಹಾಗೆಯೇ ತುಂಬ ದಿನದ ನಂತರ ಹೋಗಿದ್ದೀನಿ ಮತ್ತು ಮಗು ಆದಮೇಲೆ ಹೋಗಿದ್ದೀನಿ ಅಂತ ಹೇಳಿಬಿಟ್ಟು ಅವರು ಭಟ್ರು ಮನೆಯಲ್ಲಿ ನನಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು, ಉಡಿ ಅಕ್ಕಿ ಕೊಟ್ಟು ನೋಡಿಕೊಂಡ್ರು. ತುಂಬ ಖುಷಿಯಾಯಿತು ದೇವಸ್ಥಾನಕ್ಕೆ ಹೋಗಿದ್ದು ಮತ್ತು ಅವ್ರು ಆ ಥರ ಒಂದು ಟ್ರೀಟ್ ಮಾಡಿದ್ದು. ತುಂಬ ಖುಷಿಯಾಯಿತು. ಸೊರಬ ಬಿಟ್ಟು ಬಂದಿದ್ದೀವಿ ಅನ್ನೋ ಒಂದು ಫೀಲೇ ಆಗಲಿಲ್ಲ. ಯಾಕಂದರೆ ಎಲ್ಲರೂ ಕೂಡ ಅಷ್ಟೇ ಪ್ರೀತಿಯಿಂದ ನೋಡಿಕೊಂಡ್ರು. ಖುಷಿಯಾಯಿತು. ಮದುವೆ ಆದಮೇಲೆ ನಾನು ಸೊರಬಕ್ಕೆ ಹೋಗೋದು ಸ್ವಲ್ಪ ಕಡಿಮೆ ಆಗಿತ್ತು. ಹೋದಾಗ ಎಲ್ಲರ ಜೊತೆನೂ ಬೆರೀಲಿಕ್ಕೆ ಆಗ್ತಿರ್ಲಿಲ್ಲ. ಎಲ್ಲೋ ಸ್ವಲ್ಪ ಲಿಮಿಟೆಡ್ ಫ್ರೆಂಡ್ಸ್ ಇದ್ದರು. ಅವ್ರುಗಳ ಜೊತೆ ಮಾತ್ರ ಫೋನ್ ಕಾಲಲ್ಲಿ ಮಾತಾಡ್ತಿದ್ದೆ. ಬಿಟ್ಟರೆ ಅವ್ರ ಮನೆಗೆ ನಾನು ಹೋಗೋದು, ನಮ್ಮ ಮನೆಗೆ ಅವ್ರು ಬರೋದು ಬಿಟ್ಟರೆ ನಾನು ಯಾರ ಜೊತೆಗೂ ಅಷ್ಟಾಗಿ ಬೆರೀತಾ ಇರಲಿಲ್ಲ. ಈವನ್ ಅಕ್ಕಪಕ್ಕದ ಮನೆಯವ್ರ ಹತ್ರನೂ ಕೂಡ ನಾನು ಮಾತಾಡ್ತಾ ಇರಲಿಲ್ಲ. ಆದರೂ ಕೂಡ ಅವರು ಇಷ್ಟೊಂದು ಪ್ರೀತಿ ಕೊಟ್ಟು ನನ್ನನ್ನು ಚೆನ್ನಾಗಿ ನೋಡಿಕೊಂಡ್ರು. ಅದು ನನಗೆ ತುಂಬ ಖುಷಿಯಾಯಿತು. ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಹೊರಡೋ ಟೈಮಲ್ಲಿ ಹೀಗೆ ಹಿಂದಿಂದೆಲ್ಲ ಏನೋ ನೆನೆಸ್ಕೊಂಡು ಮಾತಾಡಿಕೊಂಡು ಬರ್ತಾಯಿದ್ವಿ. ಲಾಸ್ಟ್ ಇಯರ್ ದಸರಾ ಸೆಲೆಬ್ರೇಟ್ ಮಾಡಿದ್ರ ಬಗ್ಗೆ ಮಾತಾಡ್ಕೊಂಡು ಬರ್ತಾಯಿದ್ವಿ. ಭಟ್ರು ನಮಗೆ ಬಿಲ್ಪತ್ರೆ ಬೇಕಂದರೆ ತೊಗೊಂಡು ಹೋಗಿ, ಬನ್ನಿ ಪತ್ರೆ ಬೇಕು ಅಂದರೆ ತೊಗೊಂಡು ಹೋಗಿ ಅಂತ ಹೇಳ್ತಾಯಿದ್ರು. ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟು ಬಂದಿದ್ದು ರಂಗನಾಥ ಸ್ವಾಮಿ ಟೆಂಪಲ್ಗೆ. ದೇವಸ್ಥಾನ ಕ್ಲೋಸ್ ಆಗಿತ್ತು. ಹೊರಗಡೆಯಿಂದನೇ ಕೈ ಮುಗಿದ್ಕೊಂಡು ಬಂದ್ವಿ. ಅಲ್ಲಿಂದ ಹಾಗೇ ಆನ್ ದಿ ವೇ ಬರೋವಾಗ ಒಂದು 3 ಗಣಪತಿ ನೋಡಿದ್ರು. ನಾನು ಹೋಗ್ಲಿಕ್ಕಾಗಲಿಲ್ಲ, ಬಿಕಾಸ್ ಪಾಪು ತುಂಬ ಹಠ ಮಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು ನಾನು ಕಾರಲ್ಲೇ ಕೂತ್ಕೊಂಡು ಹೊರಗಡೆಯಿಂದನೇ ನಮಸ್ಕಾರ ಮಾಡಿದೆ. ಅಲ್ಲಿಂದ ನಾವು ಹೋಗಿದ್ದು ಅಮ್ಮನ ಫ್ರೆಂಡ್ ಮನೆಗೆ. ಅವ್ರು ಇನ್ವೈಟ್ ಮಾಡಿದರು ಅಂತ ಹೇಳಿಬಿಟ್ಟು ಹೋಗಿದ್ವಿ. ಅವ್ರ ಮನೇಲಿ ಗಣಪತಿ ಕೂರಿಸಿದ್ರು, ಹಾಗಾಗಿ ನೋಡ್ಕೊಂಡು ಬಂದಂಗೆ ಆಗುತ್ತೆ ಅಂತ ಹೋಗಿ ಸ್ವಲ್ಪ ಹೊತ್ತು ಅವ್ರ ಮನೇಲಿ ರೆಸ್ಟ್ ಮಾಡಿ ಅಲ್ಲಿಂದ ನಾವು ಶಿವಮೊಗ್ಗಕ್ಕೆ ಹೊರಟ್ವಿ. ಆನ್ ದಿ ವೇ ಬರೋವಾಗ ನನ್ನ ಫ್ರೆಂಡ್ನ ಮೀಟ್ ಮಾಡಿಕೊಂಡು ಬಂದೆ. ಅವಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗಲಿಲ್ಲ, ಬಿಕಾಸ್ ಆಗಲೇ ಲೇಟ್ ಆಗಿಬಿಟ್ಟಿತ್ತು. ಆನ್ ದಿ ವೇ ಮಳೆ ಹೇಗಿದೆಯೋ ಗೊತ್ತಿಲ್ಲ, ಬೇಗ ಹೋಗಿ ರೀಚ್ ಆಗೋಣ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ ನಾವು. ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.